ತುಂಬಾ ಜನ ಹೇಳ್ತಾ ಇರ್ತಾರೆ ನಮ್ ಪೇಷಂಟ್ ಡೇ ಟೈಮು ಮಲಗ್ತಾರೆ, ನೈಟ್ ಟೈಮು ಮಲಗ್ತಾರೆ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ನೀವು ಯೂಶಲಿ ಏನು ತಪ್ಪು ಮಾಡ್ತಾರೆ ಅಂತಂದ್ರೆ ಸ್ಲೀಪ್ ಹೈಜೀನ್ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ತಾ ಇರಲ್ಲ. ಈವನ್ ಕೇರ್ ಟೇಕರ್ಸ್ ಏನ್ ಮಾಡ್ಬಿಡ್ತಾರೆ, ಬ್ರೇಕ್ಫಾಸ್ಟ್ ಆಗಿದೆ ಅಂತ ಅಂದ್ರೆ ಅವ್ರು ಮಲ್ಕೊಂತೀನಿ ಅಂದ್ರೆ ಮಲ್ಗಕ್ಕೆ ಬಿಟ್ಬಿಡ್ತಾರೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್, ನೀವು ಕೇರ್ ಟೇಕರ್ಗೆ ಇನ್ಸ್ಟ್ರಕ್ಟ್ ಮಾಡಿ ಅವರು ಇದೇ ಟೈಮ್ ಅಲ್ಲಿ ಮಲಗಬೇಕು. ನೈಟ್ 9 o'clock ಮಲಗ್ತಾ ಇದಾರೆ ಅಂದ್ರೆ ದೇ ಹ್ಯಾವ್ ಟು ಸ್ಲೀಪ್ ಇನ್ 9 o'clock ಇಟ್ ಸೆಲ್ಫ್. ಮಾರ್ನಿಂಗ್ 6 o'clock ಎದ್ದೇಳ್ತಾ ಇದೆ ಅಂದ್ರೆ ಅದೇ ಟೈಮ್ ನ ಫಿಕ್ಸ್ ಮಾಡ್ಬಿಡಿ, ಒನ್ ಟೈಮಿಂಗ್ ನ. ಸೆಕೆಂಡ್ ಟಿಪ್ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್. ಅವ್ರಿಗೆ ಒಂದ್ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ನ ಮಾಡಿಸ್ಬೇಕು. ಸುಮ್ನೆ ಕಂಟಿನ್ಯೂಸ್ ಆಗಿ ಬೆಡ್ ಮೇಲೆ ಇರ್ತಾರೆ, ಹಂಗೆ ಮಲ್ಕೊಂಡ್ ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಅಫ್ಕೋರ್ಸ್ ಐ ನೋ ಬೆಡ್ ರಿಡನ್ ಪೇಷಂಟ್ಸ್ ನ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಅಫ್ಕೋರ್ಸ್ ನಾವು ಫಿಸಿಯೋಥೆರಪಿ ಅಂತ ಹೇಳಿ ಏನ್ ಮಾಡಿಸ್ತೀವಲ್ಲ ಅದನ್ನ ಕೇರ್ ಟೇಕರ್ ಕೂಡ ಮಾಡಿಸ್ತಾರೆ. ಜಸ್ಟ್ ಹ್ಯಾಂಡ್ ಎಕ್ಸರ್ಸೈಸ್ ಮಾಡಿಸೋದು, ಲೆಗ್ ಎಕ್ಸರ್ಸೈಸ್ ಮಾಡಿಸೋದು, ನೆಕ್ ಎಕ್ಸರ್ಸೈಸ್ ಮಾಡಿಸೋದು, ಇದನ್ನೆಲ್ಲ ಮಾಡಿದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಒಂದು ಎಕ್ಸರ್ಸೈಸ್ ಆಗುತ್ತೆ. ಅಫ್ಕೋರ್ಸ್ ಇದನ್ನ ನಾವು ಡೇ ಟೈಮ್ ಮಾತ್ರ ಮಾಡಬೇಕು, ನೈಟ್ ಟೈಮ್ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ನೈಟ್ ಟೈಮ್ ಅವ್ರಿಗೆ ವಿಗರಸ್ ಎಕ್ಸರ್ಸೈಸಸ್ ಮಾಡಿಸೋದ್ರಿಂದ ಮತ್ತೆ ನಿದ್ದೆ ಬರಕ್ಕೆ ಕಷ್ಟ ಆಗುತ್ತೆ. ದ ಥರ್ಡ್ ಥಿಂಗ್ ವಿಚ್ ಇಸ್ ಲಿಮಿಟ್ ದ ನ್ಯಾಪ್. ಏನ್ ಮಾಡ್ತೀವಿ ಅಂತಂದ್ರೆ ನಾವು ಡೇ ಟೈಮ್ ಹೇಳಿದ್ನಲ್ಲ, ಬ್ರೇಕ್ಫಾಸ್ಟ್ ಆದ್ಮೇಲೆ ಲಾಂಗ್ ಟೈಮ್ ಮಲ್ಕೊಂಡ್ಬಿಡ್ತಾರೆ, ಊಟ ಆದ್ಮೇಲೆ ಲಾಂಗ್ ಟೈಮ್ ಮಲ್ಕೊಳ್ಳೋದ್ರಿಂದ ನೈಟ್ ಟೈಮ್ ಅವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಯು ಅಡ್ವೈಸ್ ಯುವರ್ ಕೇರ್ ಟೇಕರ್ ಅಥವಾ ನರ್ಸ್ ನಿಮ್ ಮನೆಗೆ ಏನ್ ಬಂದಿರ್ತಾರಲ್ಲ ಅವ್ರಿಗೆ ನೀವು ಅಡ್ವೈಸ್ ಮಾಡಿ ಡೇ ಟೈಮ್ ಅವರು ಜಸ್ಟ್ 20 to 30 minutes ಸ್ಲೀಪ್ ಮಾತ್ರ ಮಾಡಬೇಕು. ಅಂದ್ರೆ ಇಟ್ಸ್ ಜಸ್ಟ್ ನ್ಯಾಪ್, ಯೋಗ ನಿದ್ರಾ ಅಂತ ಕರೀತಾರಲ್ಲ, ಆ ತರ ಒಂದು ನ್ಯಾಪ್ ಮಾಡಿಸಿದ್ರೆ ಸಾಕು. ಅದ್ ಬಿಟ್ರೆ ಲಾಂಗ್ ಟೈಮ್ ಸ್ಲೀಪ್ ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇಫ್ ನೈಟ್ ಟೈಮ್ ನಿಮ್ಗೆ ಏನಾದ್ರೂ ಫೆಸಿಲಿಟೀಸ್ ಇದೆ ಅಂತಂದ್ರೆ ಅವ್ರಿಗೆ ಲೈಟ್ ಆಗಿ ಒಂದು ಮ್ಯೂಸಿಕ್, ಎಲ್ಲಾ ಲೈಟ್ಸ್ ನ ಆಫ್ ಮಾಡೋದು, ದೆನ್ ಒಂದು ಸ್ಮಾಲ್ ಬಲ್ಬ್ ನ ಆನ್ ಮಾಡಿ ಜಸ್ಟ್ ಟು ಸಿ ಅಷ್ಟೇನೆ. ಸೊ ಈ ತರ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಆ ಕನ್ಸಿಸ್ಟೆನ್ಸಿಯಿಂದ ಮಾಡೋದ್ರಿಂದ ಡೆಫಿನೆಟ್ ಆಗಿ ಅವ್ರಿಗೆ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಚೆನ್ನಾಗ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಓಕೆ ಫೈನ್ ಮಲಗ್ತಾ ಇಲ್ಲ ಬಿಡು ಅಂತ ಅನ್ಕೊಂಡ್ಬಿಟ್ಟು ಪೇಷಂಟ್ ಅಂತ ಅನ್ಕೊಂಡ್ ಸುಮ್ನೆ ಆಗ್ಬಿಡ್ತೀವಿ. ಬಟ್ ಡೋಂಟ್ ನೆಗ್ಲೆಕ್ಟ್ ದಟ್. ಅದು ಸ್ಲೀಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ದಟ್ ಟು ನೈಟ್ ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ಫೀಲ್ ದಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಮನೆ ಅಕ್ಕಪಕ್ಕದವ್ರಿಗೆ ಇದನ್ನ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ ಅವ್ರು ಏನ್ ಪ್ಯಾಟರ್ನ್ ನ ಫಾಲೋ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್.